ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನೊಂದು ಪೂಜೆಗೆ ಹೋಗಿದ್ದೆ. ಆ ಪೂಜೆ ಸತ್ಯನಾರಾಯಣ ಪೂಜೆ. ನಾನು ಆ ಪೂಜೆಯಲ್ಲಿ ಭಾಗವಹಿಸಿದ್ದೆ. ಹಾಗಾಗಿ ನನಗೆ ಆ ಪೂಜೆಗೆ ಹೋಗಿದ್ನಲ್ಲ ಅಂತೇಳಿ ಕಾಯಿ ಕೊಟ್ಟಿದ್ದರು, ಒಂದು ಕಾಯಿ ಕೊಟ್ಟಿದ್ದರು. ಹಾಗಾಗಿ ನಾನು ಆ ಕಾಯಲ್ಲಿ ಸ್ವೀಟ್ ಮಾಡಬೇಕು ಅಂತೇಳಿ ಕಾಯಿ ಒಬ್ಬಟ್ಟನ್ನ ಮಾಡ್ತಾಯಿದ್ದೀನಿ. ಒಂದು ಕಾಯಿ ಕೊಟ್ಟಿದ್ದರು, ಒಂದು ಕಾಯಲ್ಲಿ ನನಗೆ ಇಷ್ಟು ಒಬ್ಬಟ್ಟಾಗಿದ್ದಾವೆ. ನನಗೆ ಆ ಪೂಜೆಯಲ್ಲಿ ಕೂತ್ಕೊಂಡಾಗ ಜ್ಯೋತಿಷ್ಯರು ಹೇಳಿದ್ದು, ನನಗೆ ಈ ಕಾಯಿನ ಬೇರೆದಕ್ಕೆಲ್ಲ ಉಪಯೋಗಿಸ್ಬಾರ್ದು, ಏನಾದರೂ ಸ್ವೀಟ್ ಮಾಡಿ ನೀವೇ ಉಪಯೋಗಿಸ್ಕೊಬೇಕು, ನೀವೇ ತಿನ್ನಬೇಕು, ಬೇರೆ ಯಾರಿಗೂ ಕೊಡಬಾರ್ದು ಅಂತ ಹೇಳಿದರು. ಹಾಗಾಗಿ ನಾನು ಇಲ್ಲಿ ಕಾಯಿ ಒಬ್ಬಟ್ಟನ್ನ ಮಾಡ್ಕೊಂಡು ಒಂದು ಕಾಯಲ್ಲಿ ನನಗೆ 7-8 ಒಬ್ಬಟ್ಟಾಗಿದ್ದಾವೆ. ಹಾಗೆ ನಾನು ಇವತ್ತು ಕಾಯಿ ಒಬ್ಬಟ್ಟು ಮಾಡಿಕೊಂಡೆ ಹೆಣ್ಮಕ್ಳು ಹೇಗೆ ಸ್ಟ್ರಾಂಗಾಗಿರ್ಬೇಕಂತೇಳಿ ವಿಡಿಯೋನ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಒಬ್ಬಟ್ಟು ಮಾಡಿಕೊಂಡು ನಾನು ಈ ವಿಡಿಯೋದಲ್ಲಿ ಹೆಣ್ಮಕ್ಳು ಯಾವ ಥರ ಸ್ಟ್ರಾಂಗಾಗಿರ್ಬೇಕಂತ ಹೇಳ್ತಾ ಇದ್ದೀನಿ. ನಾವು ಸ್ಟ್ರಾಂಗಾಗಿ ಇದ್ದರೆ ಯಾರೇನು ಮಾಡೋಕ್ಕಾಗೋದಿಲ್ಲ. ಆ ಟಾಪಿಕ್ ಬಗ್ಗೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಹೆಣ್ಮಕ್ಳು ಫ್ಯಾಮಿಲಿ ಅಂತ ಬಂದಾಗ ಸಿಕ್ಕಾಬಟ್ಟೆ ಚುರುಕಾಗಿರಬೇಕು. ಯಾಕಂದರೆ ಹೆಣ್ಮಕ್ಳು ಜಾಸ್ತಿ ಕಷ್ಟ, ಸ್ಟ್ರಗಲ್ ಮನೆಗಳಲ್ಲೂ ಇರುತ್ತೆ, ಹಾಗೆ ಹೊರಗಡೆನೂ ಇರುತ್ತೆ. ಹಾಗೆ ಎಲ್ಲ ಹೆಣ್ಮಕ್ಳು ಒಂದೇ ಥರ ಸ್ಟ್ರಾಂಗಾಗಿ ಇರೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಹೇಗೆ ಸ್ಟ್ರಾಂಗಾಗಿರಬೇಕು ಅಂತೇಳಿ ಸ್ವಲ್ಪನೇ ಅಭ್ಯಾಸ ಮಾಡಿಕೊಂಡು ಹೋಗ್ತಾ ಇರಬೇಕು. ಹಾಗೆ ಅಭ್ಯಾಸ ಮಾಡ್ಕೊಂಡು ಹೋದರೆ ನಮ್ಮಿಂದಾಗಿ ನಮಗೆ ಸ್ಟ್ರಾಂಗಾಗಿ ಹೇಗಿರಬೇಕು ಅಂತೇಳಿ ಗೊತ್ತಾಗುತ್ತೆ. ಹೊರಗಡೆ ಕೆಲಸ ಅಂತ ಹೋದರೆ ಆ ಸ್ಟ್ರಗಲನ್ನು ಎಲ್ಲ ಹೆಣ್ಮಕ್ಳು ಕೂಡ ಅನುಭವಿಸ್ತಾರೆ. ಅದಕ್ಕೋಸ್ಕರ ಆದಷ್ಟು ಹೆಣ್ಮಕ್ಳು ತುಂಬಾ ಚುರುಕಾಗಿರಬೇಕು, ತೀರ ಮಂದ ಆಗಬಾರ್ದು. ಧೈರ್ಯವನ್ನು ಜಾಸ್ತಿ ರೂಢಿಸ್ಕೊಳ್ಬೇಕು. ಧೈರ್ಯವಾಗಿರೋದಕ್ಕೆ ಭಯ ಪಡಬಾರ್ದು. ಮನೆಯಲ್ಲೇ ಆಗಿರ್ಬೋದು, ಹೊರಗಡೆ ಕೆಲಸ ಮಾಡೋ ಜಾಗದಲ್ಲೇ ಆಗಿರ್ಬೋದು, ಭಯ ಪಟ್ಕೊಂಡು ಕೂರಕ್ಕೆ ಹೋಗಬಾರ್ದು. ಕೆಲಸ ಮಾಡೋ ಜಾಗದಲ್ಲಿ ಈ ಕೆಲಸ ಸರಿ ಇಲ್ಲ, ಆ ಕೆಲಸ ಸರಿ ಇಲ್ಲ ಅಂತ ಏನಾದರೂ ಅಂದರೂ ಆ ಕೆಲಸ ಹೇಗೆ ಸರಿಯಾಗಿ ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಸ್ವಲ್ಪನೇ ಪ್ರಾಕ್ಟೀಸ್ ಮಾಡಬೇಕು. ಸ್ವಲ್ಪನೇ ಅಭ್ಯಾಸ ಮಾಡಿಕೊಂಡು ಹೇಗೆ ಮಾಡಬೇಕು ಅಂತೇಳಿ ಯೋಚನೆ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಬೇಜಾರು ಪಡಿ ಯೋಚನೆ ಮಾಡಿ ಅದನ್ನು ಬಿಟ್ಟು ಯಾವಾಗಲೂ ಹತ್ಕೊಂಡು ಕೂತ್ಕೊಂಡು ಇರಬಾರ್ದು.